ಧರ್ಮಸ್ಥಳದ ವಿರುದ್ಧ ಯಾವ ರೀತಿ ಷಡ್ಯಂತ್ರ ನಡೆಯಿತು ಒಂದೊಂದಾಗಿ ಹೊರಗೆ ಬರ್ತಾ ಇದ್ದೀವಿ. ಅಣ್ಣಪ್ಪನ ಮಹಾತ್ಮೆ ಪ್ರೂಫ್ ಮಾಡಿ ಮಾರ್ರೆ, ನೀವು 100 ಅಂತ ಹೇಳಿ ಸುಳ್ಳು ಹೇಳಬಾರದು. ಅವರೇ ಹೇಳಿದ್ದಾರೆ ಅದೆಲ್ಲ ಷಡ್ಯಂತ್ರನೇ ನಮ್ಮ ಧರ್ಮವನ್ನು ಒಡೆಯುವ ಕೆಲಸನೇ ಇವರು ಮಾಡ್ತಾ ಇದ್ದಾರೆ. ಯಾವುದೇ ಸರ್ಕಾರಗಳು ಮಾಡದೇ ಇರುವಂತಹ ಕೆಲಸ ಇವತ್ತು ಕ್ಷೇತ್ರದಿಂದ ಆಗ್ತಾ ಇದೆ. ಇದನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಹೋರಾಟ ಮಾಡ್ಲಿ, ತೋರಿಸಲಿ, ಅವರು ತನಿಖೆ ಮಾಡಿ ತೋರಿಸಲಿ, ಅವರು ಶಿಕ್ಷೆಗೊಳ್ಳಿ. ನಾವು ಅವರನ್ನು ಬಿಟ್ಟು ನಿಮ್ಮೊಟ್ಟಿಗೆ ಸೇರ್ತೇವೆ. ಇದೇ ನಾನು ನಿಮ್ಮರೊಟ್ಟಿಗೆ ನಾನು ಸೇರ್ತೇನೆ. ಕ್ಷೇತ್ರವನ್ನು ದಮನ ಮಾಡಿದರೆ ಹಿಂದೂಗಳನ್ನು ಹಂತ ಹಂತವಾಗಿ ದಮನ ಮಾಡಬಹುದು ಅಂತ ಹೇಳುವಂತ ವ್ಯವಸ್ಥಿತವಾದಂತ ಒಂದು ಹುನ್ನಾರ. ಲೋಕೋದ್ಧಾರದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಷ್ಟೋ ಲಕ್ಷಾಂತರ ಜನರಿಗೆ ನೆರವನ್ನು ಕೊಡ್ತಾ ಇದ್ದಾರೆ. ಅಂತಹ ಒಂದು ಒಳ್ಳೆಯ ಕುಟುಂಬದ ವಿರುದ್ಧ ಈ ರೀತಿಯಾಗಿ ಅಪಪ್ರಚಾರ ಮಾಡಿದಂತಹ ದುಷ್ಟ ಕೂಟ ಖಂಡಿತ ಪಾಪದ ಫಲವನ್ನು ಉಣ್ಲೇಬೇಕು. ಅತ್ಯಾಚಾರ ಆರೋಪಿ ಸಂತೋಷ್ ರಾವ್ನ ಅವನನ್ನು ಆರೋಪ ಮುಕ್ತಗೊಳಿಸಿದಂತಹ ಒಂದು ಹೋರಾಟಗಾರರ ತಂಡವೇ ಸೌಜನ್ಯಳಿಗೆ ನ್ಯಾಯ ಒದಗಿಸಿಕೊಡುತ್ತೇವೆ ಅಂತ ಹೇಳಿ ಇದೀಗ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರಕ್ಕೆ ತೊಡಗಿದೆ. ಇದು ಕೇವಲ ಹೋರಾಟಗಾರರು ಅದ್ರ ಮುಖವಾಡ ಅಷ್ಟೇ. ಅದರ ಹಿಂದೆ ದೊಡ್ಡ ಮಟ್ಟದ ಒಂದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಹಿಂದೂ ವಿರೋಧಿಗಳ ಷಡ್ಯಂತ್ರ ಇದೆ. ಯಾರೋ ಹೇಳ್ತಾರೆ ಸೆಂತಿಲಿದ್ದಾರೆ ಅಂತ. ಸೆಂತಿಲ್ ಒಬ್ಬನಿಂದ ಇದು ಸಾಧ್ಯ ಇಲ್ಲ. 10 ಸೆಂತಿಲ್ಗಳಿದ್ದಾರೆ ಅಥವಾ 100 ಆ ರೀತಿಯಾದಂತಹ ಷಡ್ಯಂತ್ರಗಳು ಇದರ ಹಿಂದೆ ನಡೆದಿರುವ ಸಾಧ್ಯತೆ ನನಗೆ ಕಾಣ್ತಾ ಇದೆ. ಯಾಕೆ ಹೇಳಿದ್ರೆ ಹಿಂದೊಮ್ಮೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದಂತಹ ಷಡ್ಯಂತ್ರಗಾರರನ್ನು ನೋಡೋದಾದ್ರೆ ಮೈಸೂರಿನ ಒಡನಾಡಿ ಅಂತ ಹೇಳ್ತಾರೆ, ಅವರು ಬಂದು ಆರೋಪಗಳನ್ನ ಮಾಡಿದರು. ನನಗೆ ಅನ್ಸುದು ಇದರ ಹಿಂದೆ ಮತಾಂತರ ಮಾಡುವಂತ ಒಂದು ವ್ಯವಸ್ಥಿತವಾದಂತಹ ಫಂಡಿಂಗ್ ಮಾಡುವವರ ಜಾಲ ಕೂಡ ಇದರ ಹಿಂದೆ ಇದೆ. ಇದರ ಹಿಂದೆ ಎಡಪಂಥೀಯ ಕಮ್ಯುನಿಸ್ಟ್ ವಿಚಾರಧಾರೆಯವರಿದ್ದಾರೆ. ಎಡ ಚಿಂತನೆಯ ಪತ್ರಕರ್ತರು ಅಂತ ಹೇಳಿಕೊಂಡಂತಹ ವೈರಸ್ಗಳು ಕೆಲವೊಂದು ಸೇರ್ಕೊಂಡಿವೆ. ಕ್ರಮೇಣ ಧರ್ಮಸ್ಥಳದ ವಿರುದ್ಧ ಒಂದು ಷಡ್ಯಂತ್ರವನ್ನ ದೀರ್ಘವಾಗಿ ಮಾಡಿಕೊಂಡು ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡುವ ಮೂಲಕ ಪುಣ್ಯಕ್ಷೇತ್ರಗಳ ವಿರುದ್ಧ ಒಂದು ಅಭಿಯಾನ ರಾಷ್ಟ್ರಾದ್ಯಂತ ನಡೀತಾ ಇದೆ. ಮೊದಲು 10 ವರ್ಷದಿಂದ ಉಡುಪಿಯಿಂದ ಆಯ್ತು, ಶಬರಿಮಲೆ ಆಯ್ತು, ಅದಾದ್ಮೇಲೆ ಈಗ ಧರ್ಮಸ್ಥಳದ ವಿರುದ್ಧ ಮಾಡ್ತಾ ಇದ್ದಾರೆ. ಇದೊಂದು ದೊಡ್ಡ ರೀತಿಯ ಷಡ್ಯಂತ್ರ. ಇದನ್ನು ನಾವೆಲ್ಲ ವಿರೋಧಿಸಬೇಕು. ಇದು ಕೇವಲ ಧರ್ಮಾಧಿಕಾರಿ ವಿರುದ್ಧ ಮಾಡಿದ ಷಡ್ಯಂತ್ರ ಅಲ್ಲ. ಒಂದು ಹಸಿ ಸುಳ್ಳನ್ನ ಯಾವ ರೀತಿ ಸತ್ಯ ಅಂತ ನಂಬಿಸ್ತಾರೆ ಅಂತ ಹೇಳಿದ್ರೆ ಇದು ಒಂದು ಬುರುಡೆ ಪ್ರಕರಣ ಎನ್ನುವಂಥದ್ದು ಜ್ವಲಂತ ಉದಾಹರಣೆ. 2012ರಲ್ಲಿ ಸೌಜನ್ಯನ ವಿಷಯ ಶುರುವಾದ ಮೊದಲನೇ ಬಾರಿ. ಮತ್ತೆ ನಿರಂತರವಾಗಿ ನಮ್ಮ ಅಧರ್ಮಿಗಳು ನಮ್ಮ ಮೇಲೆ, ಕ್ಷೇತ್ರದ ಮೇಲೆ, ಈಗ ನೀವು ಒಂದೇ ವಿಷಯ ನೋಡಿ, 100, 200 and 200 ಆಫ್ ಡೆಡ್ ಬಾಡೀಸ್ ಆರ್ ಬರೀಡ್ ಇನ್ ದ ಪ್ರಿಮಿಸಸ್ ಆಫ್ ಧರ್ಮಸ್ಥಳ. ಧರ್ಮಸ್ಥಳ ಯಾಕೆ ನೀವು ಹೇಳ್ತೀರಿ? ಬೆಳ್ತಂಗಡಿ ಹೇಳಿ, ಇಲ್ಲದಿದ್ರೆ ಉಜಿರೆ ಹೇಳಿ. ಧರ್ಮಸ್ಥಳ ಅಂದ್ರೆ ಒಂದು ಹೆಸರು, ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ನಾವು ಒಂದು ಧರ್ಮ ಕ್ಷೇತ್ರವನ್ನು, ಅದರ ಯಾರು ಆಡಳಿತದವರು ಯಾರಿದ್ದಾರೆ ಅವರ ಹೆಸರನ್ನು ಹಾಳು ಮಾಡ್ಲಿಕ್ಕೆ ಪ್ರಯತ್ನ ಪಡುವವರು ಇವರು. ನಮ್ಮ ಇಡೀ ಇದರ ಹಿಂದೆ ಇರುವವರು ಕಮ್ಯುನಿಸ್ಟ್ ಇರ್ಬೋದು, ಬೇರೆ ಬೇರೆ SDP ಅವರೆಲ್ಲ ಇರ್ಬೋದು. ನಮ್ಮ ಜಿಲ್ಲೆಯಲ್ಲಿ ಒಂದು ಉದಾಹರಣೆಗೆ ನಾನು ಹೇಳ್ತೇನೆ, ಕಮ್ಯುನಿಸ್ಟಿಗೆ 2,000 to 3,000 ಓಟು ಸಿಗ್ಬೋದು ಇಡೀ ಜಿಲ್ಲೆಯಲ್ಲಿ. ಇವರಿಗೆ ಇಷ್ಟೊಂದು ಷಡ್ಯಂತ್ರ ಮಾಡ್ಲಿಕ್ಕೆ ಎಲ್ಲಿಂದ ಫೈನಾನ್ಸ್ ಬರುತ್ತೆ? ಅದೊಂದು ಆಲೋಚನೆ ಮಾಡಬೇಕಾದದ್ದು ಕೆಲಸ ಎಲ್ಲರೂ ಮಾಡಬೇಕು. ಇನ್ನೊಂದು ನಮ್ಮ ಅನನ್ಯ ಭಟ್ಟು, ಸುಲೋಚನಾ ಭಟ್ ಅಂತ ಹೇಳಿ, ನನ್ನ ಮಗಳಿಗೆ 2002ರಲ್ಲಿ ಏನೋ ನನ್ನ ಮಗಳು ಅಲ್ಲಿ ಮಣಿಪಾಲ್ನಲ್ಲಿ MBBS ಮಾಡ್ತಾ ಇದ್ರು. ಅವಳು ಧರ್ಮಸ್ಥಳಕ್ಕೆ ಹೋಗಿ ವಾಪಸ್ ಬರಲಿಲ್ಲ ಅಂತ ನಮ್ಮ ಮೀಡಿಯಾದವರು ಅದನ್ನು ಎನ್ಕ್ವೈರಿ ತನಿಖೆ ಮಾಡಿದಾಗ ಅವರಿಗೆ ಅಂತ ಮಗಳೇ ಹುಡ್ಲಿಲ್ಲ ಅಂತೇಳಿ ಷಡ್ಯಂತ್ರ ಗೊತ್ತಾಯ್ತಲ್ಲ ನಿಮಗೆ ಹೇಗೆ ನಡೀತದೆ. ನಾನು 1988ರಿಂದ ಪ್ರತಿ ತಿಂಗಳು ಧರ್ಮಸ್ಥಳ ಹೋಗೋವರು, ನನ್ನ ಫ್ಯಾಮಿಲಿಯವರು, ನನ್ನ ತಂಗಿಯವರು ಎಲ್ಲರೇ ಕರ್ಕೊಂಡೋಗಿ ನಾನು ಧರ್ಮಸ್ಥಳಕ್ಕೆ ಪ್ರತಿ 10-20 ರೂಪಾಯಿ ರೂಮಿಗೆ ಬಾಡಿಗೆ ಇತ್ತು. ಯಾವ ದೇವಸ್ಥಾನದಲ್ಲಿ ಇಷ್ಟೊಂದು ಕೊಡ್ತಾರೆ? ಅಂದ್ರೆ ಇನ್ನು ಇಲ್ಲಿ ತನಕ ನನಗೆ ಅಂಥದ್ದೊಂದು ಅಲ್ಲಿ ಒಂದು ಕಷ್ಟದು ಏನು ನಮ್ಮ ಒಂದು ಅತ್ಯಾಚಾರ ಅಂಥದ್ದು ವಿಷಯ ನನಗೆ ಗೊತ್ತಿರಲಿಲ್ಲ. ಈಗ ಎಲ್ಲರೂ ಹೇಳ್ತಾರೆ, ಇದೇ ಕಮ್ಯುನಿಸ್ಟ್ ಹೇಳ್ತಾರೆ. ಯಾರೋ ಒಬ್ಬ ಲೀಡರ್ ಬೆಳ್ತಂಗಡಿಯಲ್ಲಿ ಹೇಳ್ತಾನೆ, ಅವಳಿಗೆ ಯಾರೋ 39 ವರ್ಷದ ಹಿಂದೆ ಯಾರೋ ಒಬ್ಳು ಹುಡುಗಿಯಲ್ಲಿ ಕಾಣೆಯಾಗಿದೆ. ನಮಗೆ ಧರ್ಮಸ್ಥಳದು ಪಾವಿತ್ರ್ಯತೆಯನ್ನು ಉಳಿಬೇಕು, ಅದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೆ ಅಂತ. ಇದೇ ಕಮ್ಯುನಿಸ್ಟ್ ಕೇರಳದ ಶಬರಿಮಲೆಯಲ್ಲಿ ಏನ್ ಮಾಡಿದ್ದಾರೆ ಗೊತ್ತುಂಟಲ್ಲ, ಹಾಳು ಮಾಡ್ಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಇಲ್ಲಿ ಬೇರೆ, ಅಲ್ಲಿನ ಬೇರೆ ಅಂತ. ಇವರಿಗೆ ದೇವರ ಮೇಲೆ ನಂಬಿಕೆ ಉಂಟು. ಇವರು ಕೇರಳದಲ್ಲಿ ಕಾಲಿಕಟ್ನಲ್ಲಿ SDP ಅವರು ಆಕ್ಷನ್ ಕೌನ್ಸಿಲ್ ಮಾಡಿದ್ದಾರೆ. ಎಷ್ಟು ಮಾಡಲಿ, SIT ಓಪನ್ ಆಗಿ ಹೇಳ್ತಾ ಇದ್ದಾರೆ, ನೀವು ಬನ್ನಿ, ನೀವು ದೂರು ಕೊಡಿ, ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೇವೆ ಅಂತ. ನಮ್ಮ ಒಂದು ತತ್ವ ಇದೆ, 1000 ಅಪರಾಧಿಗಳೇ ನಾವು ಧರ್ಮಕ್ಕೆ ಬಿಟ್ಟರೆ ಸಹ ಒಬ್ಬ ನಿರಪರಾಧಿಗೆ ನಾವು ಶಿಕ್ಷೆ ಕೊಡಬಾರ್ದು ಅಂತ. ಸರಿ, ಅದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಏನು ಹಾಕಿದ್ದೆ ವೀರೇಂದ್ರ ಹೆಗಡೆಗೆ ನಾವು ವಿಚಾರಣೆ ಮಾಡ್ಲಿಕ್ಕೂ ಇದೆಯಾ? ನಮಗೆ ಪಬ್ಲಿಕ್ ರೋಡ್ ನಲ್ಲಿ ನಾವು ಪ್ರತಿಭಟನೆ ಮಾಡಿ ವೀರೇಂದ್ರ ಹೆಗಡೆ ತಪ್ಪು ಮಾಡಿದ್ದಾರೆ ಅಂತ ನಮಗೆ ಏನು ಹಾಕಿದೆ ತೋರಿಸಲಿ. ಇವರು SIT ಇನ್ವೆಸ್ಟಿಗೇಷನ್ ಮಾಡ್ಲಿ. ಅವರು ಓಪನ್ ಆಗಿ ಹೇಳ್ತಾ ಇದ್ದಾರಲ್ಲ, CBI ಬರ್ಲಿ, ಇನ್ನೊಂದು ಬರ್ಲಿ, ಸುಪ್ರೀಂ ಕೋರ್ಟಿಗೆ ಹೋಗಿ ತನಿಖೆ ಮಾಡಿ.
ತನಿಖೆ ಮಾಡಿ ಅವರು ನಿರಪರಾಧಿ ಅಂತ ಹೇಳಿದ್ರೆ ಅವರು ತೋರಿಸಲಿ, ಅವರು ಶಿಕ್ಷೆಗೊಳ್ಳಿ, ನಾವು ಅವರನ್ನು ಬಿಟ್ಟು ನಿಮ್ಮೊಟ್ಟಿಗೆ ಸೇರ್ತೇವೆ. ಇದೇ ನಾನು ತಿಮ್ಮರೊಟ್ಟಿಗೆ ನಾನು ಸೇರ್ತೇನೆ, ಇಲ್ಲದ್ರೆ ಇವರು ಗಿರೀಶ್ ಅವರು ನಿಮ್ಮನ್ನು ನಾನು ಸೇರ್ತೇನೆ. ಇವರು ಹೋರಾಟ ಮಾಡಲಿ, ತೋರಿಸಲಿ ಅವರು. ನನ್ನ ಹೆಸರು ಶ್ರೀಧರ ಹೊಳ್ಳ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ನಮ್ಮ ರಾಜ್ಯದ ಸಂಘಟನಾ ಕಾರ್ಯದರ್ಶಿಯಾಗಿದ್ದೇನೆ. ಸರ್, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳು ನಡೀತಾ ಇದೆ, ಇದರ ಬಗ್ಗೆ ನಿಮ್ದೊಂದು ಅಭಿಪ್ರಾಯ? ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳು ಅಂದ್ರೆ ಇದು ಅಪಪ್ರಚಾರಕ್ಕೆ ಸಹ ಇದೊಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ. ಇವತ್ತು ಧರ್ಮಸ್ಥಳ ಅಂತ ಹೇಳುವಂಥದ್ದು ಎಲ್ಲ ನಮ್ಮ ಧಾರ್ಮಿಕ ಕ್ಷೇತ್ರಗಳು ಅತ್ಯಂತ ಉನ್ನತ ಸ್ಥಾನದಲ್ಲಿದೆ. ಗೌರವಾನ್ವಿತ ವೀರೇಂದ್ರ ಹೆಗ್ಗಡೆಯವರು ಮಾಡುವಂತಹ ಕೆಲಸಗಳು ಪ್ರತಿಯೊಂದು ಸಹ ಅರ್ಥಪೂರ್ಣವಾಗಿದೆ. ಯಾವುದೇ ಸರ್ಕಾರಗಳು ಮಾಡದೇ ಇರುವಂತಹ ಕೆಲಸ ಇವತ್ತು ಕ್ಷೇತ್ರದಿಂದ ಆಗ್ತಾ ಇದೆ. ಇದನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಆ ಮುಖಾಂತರ ಕ್ಷೇತ್ರವನ್ನು ದಮನ ಮಾಡಿದರೆ, ಹೆಗ್ಗಡೆಯವರೇನು ಇದು ಮಾಡಿದರೆ ಹಿಂದೂಗಳನ್ನು ಹಂತ ಹಂತವಾಗಿ ದಮನ ಮಾಡಬಹುದು ಅಂತ ಹೇಳುವಂತ ವ್ಯವಸ್ಥಿತವಾದಂಥ ಒಂದು ಹುನ್ನಾರ ಇದು. ಇದರಲ್ಲಿ ಎಲ್ಲರೂ ಇದ್ದಾರೆ, ಎಡಪಂಥೀಯರಿದ್ದಾರೆ, SDP ಅವರಿದ್ದಾರೆ, ಕ್ರಿಶ್ಚಿಯನ್ ಇದರವರಿದ್ದಾರೆ. ಇದು ನಾನು ನೇರವಾಗಿ ಹೇಳ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಯಾವುದೇ ಸಂಘಟನೆಗಳು ಈಗ ಒಂದು ನಮ್ಮ ಇದರದ್ದಾದ್ರೆ ನಮ್ಮ ಇದರಲ್ಲೇ ನೋಡಿಕೊಳ್ತೇವೆ ನಾವು, ಆದರೆ ಬೇರೆಯವರು ಇದಕ್ಕೆ ಕೈ ಹಾಕಿದ್ದು ನೋಡುವಾಗ ಇದರಲ್ಲಿ ಒಂದು ಹುನ್ನಾರ ಉಂಟು, ಇದನ್ನು ಒಡೆಯುವ ತಂತ್ರ ಅಷ್ಟೇ. ಹಾಗಾಗಿ ಅಪಪ್ರಚಾರ ಅಂತ ಹೇಳುವಂಥದ್ದು ಇದೊಂದು ಕಾಲ್ಪನಿಕ. ಇದು ಜನರು ಒಂದಷ್ಟು ಜನ ಒಂದು ವ್ಯವಸ್ಥಿತವಾಗಿ ಮಾಡಿದಂಥ ಒಂದು ಷಡ್ಯಂತ್ರ. ಇವತ್ತು ನಮ್ಮ ರಾಜ್ಯದಲ್ಲಿ ಮಹಿಳೆಯರು ಇಷ್ಟೊಂದು ಸಬಲೀಕರಣವಾಗಿ ಆರ್ಥಿಕವಾಗಿ ಮುಂದಿರಬೇಕಾದ್ರೆ ಮೂಲ ಕಾರಣ ವೀರೇಂದ್ರ ಹೆಗ್ಗಡೆಯವರು. ಹಾಗೆ ದುಶ್ಚಟ ಮುಕ್ತ ಸಮಾಜಕ್ಕೆ ಅವರು ನೀಡ್ತಿರುವಂಥ ಕೊಡುಗೆ ಅಷ್ಟಿಷ್ಟಲ್ಲ. ವ್ಯಸನ ಮುಕ್ತ ಸಮಾಜವನ್ನು ಇವತ್ತು ಎಷ್ಟೋ ಜನ ಅದರಿಂದ ಪ್ರಭಾವಿತರಾಗಿ ಅದರಿಂದ ಒಳ್ಳೆಯದಾಗಿ ಎಷ್ಟೋ ಜನ ಅವರ ಸ್ವಂತ ಕಾಲಲ್ಲಿ ನಿಂತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರ ಕುಟುಂಬ ಅಲ್ಲದೆ ಬೇರೆ ಒಂದು 10 ಕುಟುಂಬಗಳನ್ನು ಅವರು ಇದು ಮಾಡ್ತಾ ಇದ್ದಾರೆ. ಯಾರು ಆ ಮದ್ಯವ್ಯಸನ ಇದರಿಂದ ಮುಕ್ತರಾದವರು ಇಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಆಗಬಾರದು ಅಂತ ಹೇಳುವಂತ ಒಂದು ಪಿತೂರಿ. ಯಾಕೆಂದ್ರೆ ಜನರು ದುಶ್ಚಟ ಅದು ಇದರಲ್ಲಿ ಹೋದರೆ ಆಟೋಮೆಟಿಕ್ ಆಗಿ ಹಿಂದೂ ಇದು ಅವನತಿ ಆಗ್ತದೆ. ಹಿಂದೆ ನಲಂದ ಯೂನಿವರ್ಸಿಟಿ ಇಡೀ ನಮ್ಮ ಸಮಸ್ತ ಹಿಂದೂ ಇದರದ್ದು ಅಲ್ಲಿ ಎಲ್ಲ ಇತ್ತು ಇದು ವೇದ ಮತ್ತೆ ಉಪನಿಷತ್ತು ಎಂತ. ಇವತ್ತು ಧರ್ಮಸ್ಥಳದಲ್ಲೂ ಸಹ ಅದೇ ರೀತಿ ಒಂದಷ್ಟು ಅವರ ಮ್ಯೂಸಿಯಂ ಅಲ್ಲಿ ಉಂಟು. ಅವತ್ತು ನಲಂದವನ್ನು ಬೆಂಕಿ ಕೊಟ್ಟರು, ಇವತ್ತು ಈ ಥರ ಇಲ್ಲಿ ಮಾಡ್ತಾ ಇದ್ದಾರೆ. ಇದು ಮಾತ್ರ ಅತ್ಯಂತ ಖಂಡನೀಯ. ನಾನು ಒಂದು ಹೇಳ್ತೇನೆ, ನಮ್ಮ ಜನರು ಒಂದಷ್ಟು ಜನ ಒಳ್ಳೆ ರೀತಿಯಲ್ಲಿ ಇದ್ದಾರೆ ಖಂಡಿತವಾಗಿ ಸಹ. ಆದರೆ ಕೆಲವರು ಎಂತ ಅಂದರೆ ಆಚೆ ಈಚೆ ವಾಲುವವರು ತುಂಬ ಜನ ಇದ್ದಾರೆ. ಕೆಲವರಿಗೆ ಭಿಕ್ಷೆ ಹಾಕಿದ್ರೆ ಸಾಕು, ನಾನು ಹೀಗೆ ಹೇಳ್ತಾ ಇದ್ದೇನೆ, ಆ ಭಿಕ್ಷೆಗೆ ಸರಿಯಾಗಿ ವ್ಯವಹರಿಸ್ತಾರೆ. ಇವತ್ತು ಒಂದಲ್ಲ ಒಂದು ಸತ್ಯಗಳು ಹೊರ ಬರ್ತಾ ಉಂಟು ನೋಡಿ. ಅದು ಇವರು ಹಾಕಿದಂಥ ಭಿಕ್ಷೆ, ಯಾರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅವರು ಹಾಕಿದಂತಹ ಆ ಭಿಕ್ಷೆಯಿಂದ ಅವರು ಮಾತಾಡೋದು. ಅವರು ಮಾತಾಡಿ ಒಂದು ಸುಳ್ಳು ಹೇಳ್ಬೋದು, 2 ಸುಳ್ಳು ಹೇಳ್ಬೋದು, ಆದರೆ ಸತ್ಯವಾಗಿ ಇರ್ತದೆ. ಆ ಸತ್ಯಗಳಿಗೆ ಒಂದಲ್ಲ ಒಂದು ಹೊರಗೆ ಬರ್ತಾ ಉಂಟು. ಶಬರಿಮಲೆಗೆ ಬಂದರು, ಉಡುಪಿಗೆ ಬಂದರು, ಹಾಗೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಬಂದರು. ಕ್ಷೇತ್ರವಾಗಿಯೇ ಉಂಟು. ಯಾಕೆಂದರೆ ನಮ್ಮ ಸನಾತನ ಸಂಸ್ಕೃತಿಯ ಋಷಿಮುನಿಗಳು ಹಾಕಿಕೊಟ್ಟಂಥ ಆ ಒಂದು ದಾರಿ ಉಂಟಲ್ಲ, ಅದು ಅತ್ಯಂತ ಗಟ್ಟಿಯಾಗಿ ಉಂಟು. ಇವತ್ತು ಕೆಲವೊಂದು ಅರ್ಧಂಬರ್ಧ ಕಲಿತ ಜನಗಳು ಅದನ್ನು ಅವರವರ ಇದಕ್ಕೆ ಸರಿಯಾಗಿ ಹಾಳು ಮಾಡಿಕೊಂಡಿದ್ದಾರೆ. ಆದರೆ ಅದು ಶತಮಾನಗಳಿಂದ ಹಾಗೆಯೇ ಉಂಟು. ಆದ್ದರಿಂದ ಇವತ್ತು ನಮ್ಮ ಭಾರತ ವಿಶ್ವಗುರುವಾಗಿದೆ. ಭಾರತದ ಎಲ್ಲವೂ ಸಹ ಅತ್ಯಂತ ದೃಢವಾಗಿದೆ, ಅತ್ಯಂತ ಒಳ್ಳೆಯದಾಗಿದೆ. ಬಂದದ್ದನ್ನು ಧರ್ಮಕ್ಷೇತ್ರಗಳಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆ, ವಿದ್ಯಾಕ್ಷೇತ್ರಕ್ಕೆ, ಹಾಗೆ ಬೇರೆ ಬೇರೆ ಧರ್ಮ ಭಜನೆ ಇಂಥ ಇದಕ್ಕೆಲ್ಲದಕ್ಕೂ ಇವರು ವಿನಿಯೋಗಿಸ್ತಾ ಇದ್ದಾರಲ್ಲ, ಇದು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಇದರಿಂದಾಗಿ ಒಳ್ಳೇದಾಗ್ತದಲ್ಲ, ಅದು ಆಗ್ಬಾರ್ದು ಅಂತ ಹೇಳುವಂತ ಒಂದು ಪಿತೂರಿ. ಪ್ರತಿಯೊಂದು ಮಾಧ್ಯಮಗಳಲ್ಲಿ ನೋಡುದು 106 ಹೆಣಹೂತ ಪ್ರಕರಣ ಅಂತ. ಅಲ್ಲಿ ಯಾವುದೇ ಹೆಣಹೂತ ಪ್ರಕರಣ ಇಲ್ಲ. ಅತ್ಯಾಚಾರ ಮಾಡಿದ ಪ್ರಕರಣಗಳು ಅಂದ್ರೆ ಆ ರೀತಿಯಾಗಿ ಅವ ಹೇಳಿದಾಗೆ ಯಾವುದೂ ಇಲ್ಲ. ಇದು ಸುಮ್ಮನೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಸುಳ್ಳು ಸುದ್ದಿಯನ್ನ ಹಬ್ಬಿಸುವಂತ ಒಂದು ಕಪ್ಪು ಕಲೆಯನ್ನು ಹಬ್ಬಿಸುವಂತ ಈ ಷಡ್ಯಂತ್ರವನ್ನ ನಾವೆಲ್ಲರೂ ವಿರೋಧಿಸಬೇಕಾಗಿದೆ. ಇದು ಇವತ್ತು ಇದರ ಹಿಂದಿರುವಂತ ಕಪೋಲ ಕಲ್ಪಿತ ಕಥೆಗಳು ಒಂದೊಂದಾಗಿ ಹೊರಗೆ ಬರ್ತಾಗಿದೆ. ಅನನ್ಯ ಭಟ್ ಎನ್ನುವಂತ ಪ್ರಕರಣ, ಅದನ್ನು ನಾನು ಮೊದಲ ಬಾರಿಗೆ ಇದರ ಸಂಶಯ ಇದೆ ಅಂತ ನಾನು ಅದನ್ನ ವಿರೋಧಿಸಿದ್ದೆ. ಇವನ್ ಸೌಜನ್ಯ ಪ್ರಕರಣವನ್ನು ಕೂಡ 2012ರಿಂದ ಇವತ್ತಿನವರೆಗೆ ಅದರ ಬಗ್ಗೆ ಲೇಖನಗಳನ್ನು ಮಾಡಿಕೊಂಡ ಬಂದದ್ರಿಂದ ನನಗೆ ಇದೊಂದು ಸ್ಪಷ್ಟ ಸುಳ್ಳು ಪ್ರಕರಣ, ಇದೊಂದು ಷಡ್ಯಂತ್ರ ಎನ್ನುವುದನ್ನು ನಾನು ಮೊದಲ ಬಾರಿಗೆ ಪತ್ರಿಕೆಯಲ್ಲಿ ಬರೆದನ್ನು. ಹಾಗಾಗಿ
ಅನನ್ಯ ಭಟ್ ಇದೊಂದು ಕಟ್ಟುಕತೆ ಈಗಾಗಲೇ ಅದು ಹೊರಗೆ ಬರ್ತಾ ಇದೆ. ಸಂಪೂರ್ಣವಾಗಿ SIT ತನಿಖೆ ಆಗುವ ಮುಂಚೆ ಮಾಧ್ಯಮಗಳಲ್ಲಿ ನಾವೆಲ್ಲ ಸೇರಿಕೊಂಡು ಅದರ ಹಿಂದಿರುವ ಸತ್ಯವನ್ನು ಹೊರಗೆ ಜನರ ಮುಂದೆ ಇಟ್ಟಿದ್ದೇವೆ. ಇದೊಂದು ನಿಧಾನಗತಿಯ ತನಿಖೆಯಿಂದಾಗಿ ಷಡ್ಯಂತ್ರವನ್ನು ಧರ್ಮಸ್ಥಳದ ವಿರುದ್ಧ ಆರೋಪಗಳನ್ನು ಬರಬೇಕು. ನಾನು 106 ಹೆಣ ಹುತ್ತ ಅಂತ ಎಣಿಸಿ ಅದನ್ನ ಸಾವಿರಾರು ಸರಿ ಹೇಳಿ ಲಕ್ಷಾಂತರ ಮಂದಿ ತಲೆಗಳು ತುಂಬಿಸಿ ಕೋಟ್ಯಾಂತರ ಜನರನ್ನ ಮಂಗ ಮಾಡುವಂತ ದೊಡ್ಡ ಷಡ್ಯಂತ್ರವನ್ನ ನಾವೆಲ್ಲರೂ ಭಾರತೀಯರು ಖಂಡಿಸಬೇಕು. ಇದು ಖಾಲಿ ಹಿಂದೂಗಳ ಸಂಬಂಧಿಸಲ್ಲ. ನಾಳೆ ಇವತ್ತು ದೇವಸ್ಥಾನ, ನಾಳೆ ಚರ್ಚ್, ಅದಾದ್ಮೇಲೆ ಮಸೀದಿ, ಅದಾದ್ಮೇಲೆ ನಿಮ್ಮ ಮನೆಗೂ ಇದು ಸಂಚುಗೋರರು, ದುಷ್ಟ ಸಂಚುಗೋರರು ಬರ್ತಾರೆ. ನಾವೆಲ್ಲ ಎಚ್ಚೆತ್ತುಕೊಳ್ಬೇಕಾಗಿದೆ. ಅಲ್ಲಿಂದ ರಾಜಧಾನಿಯಿಂದ ಶುರುವಾಗಿದೆ, ಈಗ ಮಂಗಳೂರಿಗೆ ಬಂದಿದೆ. ಇನ್ನು ಮುಂದೆ ಪ್ರತಿಯೊಂದು ಜಿಲ್ಲೆ, ತಾಲೂಕುಗಳಲ್ಲಿ, ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ನಿಜವಾಗಿಯೂ ಏನು ಸತ್ಯ ನಡೆದಿತ್ತು, ಧರ್ಮಸ್ಥಳದ ವಿರುದ್ಧ ಯಾವ ರೀತಿ ಷಡ್ಯಂತ್ರ ನಡೆಯಿತು, ಒಂದೊಂದಾಗಿ ಹೊರಗೆ ಬರ್ತಾ ಇದ್ದಿದ್ದು ಅಣ್ಣಪ್ಪನ ಮಹಾತ್ಮೆ. ಒಬ್ಬೊಬ್ಬರಾಗಿ ಇದನ್ನ ನಿಜವಾಗಿ ಅಂದ್ರೆ ಇದರಲ್ಲಿ ಹಿಂದುತ್ವವನ್ನು ಒಡೆಯುವ ಹುನ್ನಾರ ಇತ್ತು. ಎಡಪಂಥೀಯ ಮತಾಂತರದ ಜಾಲದವರು ಮೊದಲು ಹಿಂದುತ್ವವನ್ನು ಒಡಿಬೇಕು, ಈ ಸೌಜನ್ಯ ಪ್ರಕರಣ ಸರಿಯಾದ ಪ್ರಕರಣ ಹಿಂದುತ್ವವನ್ನು ಒಡಿಲಿಕ್ಕೆ ಎನ್ನುವುದಾಗಿ ಸೌಜನ್ಯ ಅತ್ಯಾಚಾರಿಗಳನ್ನ ರಕ್ಷಿಸುವ ಮೂಲಕ ಈ ಪ್ರಕರಣದಲ್ಲಿ ಯಾವುದೇ ಪಾತ್ರ ಇಲ್ಲದ ಧರ್ಮಸ್ಥಳದ ಕ್ಷೇತ್ರವನ್ನ ಧರ್ಮಾಧಿಕಾರಿ ಕುಟುಂಬವನ್ನ ಎಳೆದು ತಂದು ಇದನ್ನ ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲೂ ಕೂಡ ಇದಲ್ಲ, ಧರ್ಮಾಧಿಕಾರಿಗಳು ಇಲ್ಲ ಎನ್ನುವಂತ ವಿಚಾರವನ್ನು ಒತ್ತಿ ಹೇಳಬೇಕಾದಂತ ಕಷ್ಟ ಇದೆ. ಈಗಲೂ ಸ್ವಲ್ಪ ಜನರಿಗೆ ಅರ್ಥ ಆಗ್ತಾ ಇದೆ, ಇನ್ನು ಮುಂದಕ್ಕೆ ಅರ್ಥ ಆಗ್ತದೆ. ಆವಾಗ ಹೋರಾಟ ಮಾಡಿದಂತಹ ನಾವು ಇರ್ಬೋದು, ಪತ್ರಕರ್ತರು ಇರ್ಬೋದು, ಅವರನ್ನ ನಿಧಾನವಾಗಿ ನಂಬ್ತಾ ಇದ್ದಾರೆ. ಈಗ ದೊಡ್ಡ ಜನರು ಬಂದು ವೇದಿಕೆಯಲ್ಲಿ ಮಾತಾಡುವಂತ ಅವಕಾಶ ಸೃಷ್ಟಿಯಾಗಿರುವುದೇ ಈ ಪ್ರಕರಣದಲ್ಲಿ. ಇನ್ನು ಸುಳ್ಳಿದೆ, ಅವರಿಗೂ ಅರಿವಾಗಿದೆ, ಅವರು ಕೂಡ ಬಂದು ಹೋರಾಟ ನಡೆಸ್ತಾ ಇದ್ದಾರೆ. ಇನ್ನು ಇದರ ಹಿಂದಿರುವಂತ ಇದರಿಂದ ಒಂದು ವರ್ಗ ತುಂಬಾ ರೀತಿಯಲ್ಲಿ ಸಮಸ್ಯೆಯನ್ನು ಅನುಭವಿಸಿ, ಸತ್ಯವಂತರು ತುಂಬಾ ತೊಂದರೆಯನ್ನು ಅನುಭವಿಸಿದ್ದಾರೆ. ಧರ್ಮಾಧಿಕಾರಿ ಕುಟುಂಬಕ್ಕೆ ತುಂಬಾ ನೋವಾಗಿದೆ. ಅಷ್ಟು ಲೋಕೋದ್ಧಾರದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಷ್ಟೋ ಲಕ್ಷಾಂತರ ಜನರಿಗೆ ನೆರವನ್ನು ಕೊಡ್ತಾ ಇದ್ದಾರೆ. ಪರೋಕ್ಷವಾಗಿ ಕೋಟಿ ಜನರಿಗೆ ನೆರವಾಗ್ತಾ ಇದೆ. ಅಂತಹ ಒಂದು ಒಳ್ಳೆಯ ಕುಟುಂಬದ ವಿರುದ್ಧ ಈ ರೀತಿಯಾಗಿ ಅಪಪ್ರಚಾರ ಮಾಡಿದಂತಹ ಆ ದುಷ್ಟ ಕೂಟ ಖಂಡಿತ ಪಾಪದ ಫಲವನ್ನು ಉಣ್ಲೇಬೇಕು. 4 ಜನರು ಒಟ್ಟಿಗೆ ಸೇರಿ ಒಂದು ಸುಳ್ಳು ಹೇಳಿದ್ರೆ 5ನೇ ಜನ ದೂರದಿಂದ ನೋಡ್ತಾರೆ, ಓ ಇದರಲ್ಲಿ ನಿಜ ಇರ್ಬೋದಾ ಅಂತ. ನಮ್ಮ ಹಿಂದೂ ಸಮಾಜ, ಸನಾತನ ಧರ್ಮಿಗಳು ಒಳಗೆ ಬರುವ ವಿಷಯಗಳು, ಸಮಸ್ಯೆಗಳು ಪರಿಹರಿಸಲು ನಮಗೆ ತಾಕತ್ತಿದೆ. 110 ಕೋಟಿ ಭಾರತೀಯ ಹಿಂದೂಗಳಿದ್ದಾರೆ, ನಮಗೆ ಇದೆ. ನಿಮ್ಮ ಸಮಾಜದವರು, ಇನ್ನೊಂದು ಸಮಾಜ, ನಮ್ಮ ಸಮಾಜ ವಿರೋಧಿಗಳು, ಧರ್ಮ ವಿರೋಧಿಗಳು, ನಿಮ್ಮ ಸಮಾಜದೊಳಗೆ ನಡೆಯುವ ಪ್ರಶ್ನೆಗಳು ನೀವು ಸರಿ ಮಾಡಿ ಮೊದಲು, ಮತ್ತೆ ನಮ್ಮ ಒಳಗೆ ಬನ್ನಿ. ನಾವು ನಿಮ್ಮ ಸಮಾಜದೊಳಗೆ ಬರ್ತೀರಾ? ನಾವು ಯಾರದಾದ್ರೂ ವಿಷಯ, ಮೊನ್ನೆ ಪುತ್ತೂರಿನಲ್ಲಿ ಆಯ್ತು, ಕೂಡಲೇ ಬಂದಿದ್ದಾರೆ, ಇನ್ನೊಂದು ಕಡೆ ಆಯ್ತು. ನೀವು ಅದನ್ನು ಸರಿ ಮಾಡಿ. ನಮ್ಮ ಸಮಾಜದೊಳಗೆ ಏನು ಸಮಸ್ಯೆಗಳಿದ್ರೆ ನಾವು ಪರಿಹಾರ ಮಾಡ್ತೇವೆ, ನಿಮ್ಮ ಸಹಾಯ ಬೇಡ. ನಿಮ್ಮೊಳಗಿನ ಇರುವ ಪ್ರಶ್ನೆಗಳು ನೀವು ಸರಿ ಮಾಡಿ. ಜನರು ಈ ಸೋಷಿಯಲ್ ಮೀಡಿಯಾದಲ್ಲಿ ವಿಚಾರಣೆ ಮಾಡುವಂಥದ್ದು ಎಂತ ಇದು ಸರಿಯಾ? ಇದು ನಾನೇ ಹೇಳಿದ್ರಲ್ಲ ಮೊದಲೇ, ನೀವು ತಪ್ಪನ್ನು ನೀವು ದೂರು ಕೊಡಿ, ಇನ್ವೆಸ್ಟಿಗೇಷನ್ ಮಾಡಲಿ, ಅವರಿಗೆ ಕೋರ್ಟಿಗೆ ಬರಲಿ, ಕೋರ್ಟ್ ಶಿಕ್ಷೆ ಕೊಡ್ಲಿ, ನಿಮ್ಮ ಜೊತೆಗೆ ನಾವಿರ್ತೇವೆ. ಒಬ್ಬ ಆರೋಪಿ ಸುಮ್ಮನೆ ಒಂದು ದೂರು ಕೊಟ್ಟು ಅವ ಕಳ್ಳ ಅಂತ ಹೇಳಿದ್ರೆ ಸರಿ ಏನಂತ? ಅದು ನ್ಯಾಯ ಉಂಟಾ ಅದರಲ್ಲಿ? ನಮ್ಮ ಸಮಾಜಕ್ಕೆ ಸೇರುವ ಒಂದು ನ್ಯಾಯವಾದು? ನಿಮ್ಗೆ ಯಾರು ಇಷ್ಟೊಂದು ಹಕ್ಕು ಕೊಟ್ಟಿದ್ದಾರೆ? ಕಾವಂತೇರು ಪೂಜಾ ವೀರೇಂದ್ರ ಹೆಗಡೆ ಅವರು ತಪ್ಪು ಮಾಡಿದ್ದಾರೆ, ಅವ್ರ ಅಣ್ಣ ಮಾಡಿದ್ದಾರೆ, ಅವ್ರ ಅಣ್ಣನ ಮಕ್ಕಳು ಮಾಡಿದ್ದಾರೆ. ನೀವು ತೋರಿಸಿ ಮಾರ್ರೆ. ನಾನು 200-300 ಬೋಡಿಗಳು ಎಲ್ಲಿ ಸಿಕ್ಕಿತ್ತು? ನಿಮ್ಗೆ ಒಂದು ಸಿಕ್ಕಿತಾ? ಈಗ ನಮ್ಮ ಹರಿಕೃಷ್ಣ ಪುಟ್ಟೂರು ಇವರು ಬಂಡವಾಳ ಹೇಳಿದಾಗೆ ಹೊರಗಿಂದ ಅದು ಕೊಡಿ, ನೀವು ಇನ್ವೆಸ್ಟಿಗೇಷನ್ ಮಾಡಿ. ಇವನು ಕೂಡ ಅನಾಮಿಕ ವ್ಯಕ್ತಿ ಇದ್ದಾನಲ್ಲ, ಅವನು ಸಹ ಅಲ್ಲಿ ಡಿಗ್ಗಿಂಗ್ ಮಾಡುವ ಪಾಯಿಂಟ್ ನಲ್ಲಿ ಇತ್ತು, ಅವನ ವಕೀಲರಿತ್ತು, ಅವನು ಹೇಳ್ಬೇಕಿತ್ತು, ನೋಡಿ ಇದು ಹುಡುಗಿದು ಶವ, ಇನ್ನೊಂದು ಶವ. ನೀವು ಪ್ರೂಫ್ ಮಾಡಿ ಮಾರ್ರೆ. ನೀವು 100-200 ಅಂತ ಹೇಳಿ ಸುಳ್ಳು ಹೇಳ್ಬಾರ್ದು. ಅವರೇ ಹೇಳಿದ್ದಾರೆ ಅದೆಲ್ಲ ಷಡ್ಯಂತ್ರನೇ. ನಮ್ಮ ಧರ್ಮವನ್ನು ಒಡೆಯುವ ಕೆಲಸನೇ ಇವರು ಮಾಡ್ತಾ ಇದ್ದಾರೆ. ಇವರಿಗೆ ಫಾರಿನ್ ಫಂಡು, ಅದೇ ಇವರು ನಮ್ಮ ಮಾನ್ಯ ಇವರು ಉಡುಪಿ MP ಅವರು ಹೇಳಿದ್ದಾರೆ, ED ಎನ್ಕ್ವೈರಿ ಮಾಡಲಿ, ಇನ್ನೊಂದು NIA ಮಾಡಲೇಬೇಕು, ಇವರನ್ನು ಬಿಡಬಾರ್ದು. ಇಲ್ಲದಿದ್ರೆ ನಾವು ಬೇರೆ ದೇವಸ್ಥಾನಗಳು ಇರ್ಬೋದು, ಸುಬ್ರಹ್ಮಣ್ಯ ಇರ್ಬೋದು, ಈಗಾಗಲೇ ಹೇಳಿದ್ದಾರೆ, ಕೊಲ್ಲೂರು ಎಲ್ಲವನ್ನು ನಾಶ ಮಾಡಿ ನಾವು ಹಿಂದೂ ಸಮಾಜದೊಳಗೆ ಇರುವವರಿಗೆ ಕನ್ಫ್ಯೂಷನ್ ಮಾಡ್ಲಿಕ್ಕೆ ತುಂಬಾ ಇವರು ಪ್ರಯತ್ನ ಪಡ್ತಾ ಇದ್ದಾರೆ. ನಿಮಗೆ ಬೇಡ. ನಮ್ಮ ಸಮಾಜದ ಏನು ಸಮಸ್ಯೆ ಇದ್ರೆ ಪರಿಹಾರ ಮಾಡಲು ನಾವು 100% ಸಿದ್ಧರಾಗಿದ್ದೇವೆ, ನಮಗೆ ಶಕ್ತಿ ಇದೆ. ನಿಮ್ಮ ಸಹಾಯ ಬೇಡ, ನಾವೇ ಮಾಡುತ್ತೇವೆ. ಕಾವಂದರಲ್ಲ, ಇನ್ನೊಬ್ರು ತಪ್ಪು ಮಾಡಿದ್ರೆ ನಾವು ಪ್ರಶ್ನೆ ಮಾಡುತ್ತೇವೆ, ಅದು ನಾವು ಕಂಡು ಬಂದ್ರ ಸರಿ ಅಂತ. ನಿಮ್ಮ ಸಹಾಯ ಬೇಡ. ನಿಮ್ಮ ಸಮಾಜದೊಳಗೆ ಇರುವ ವಿಷಯಗಳನ್ನು ನೀವು ಸರಿ ಮಾಡಿ ಮೊದಲು, ಮತ್ತೆ ಬನ್ನಿ ನಮ್ಮ ಸಮಾಜದೊಳಗೆ.